ಬೆಂಗಳೂರಿನಲ್ಲಿ ವೈದ್ಯ ಪತಿಯಿಂದ ವೈದ್ಯ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗನ ಅಂದ್ರೆ ಕೊಲೆ ಮಾಡಿದಂತಹ ಆರೋಪ ಇರುವಂತಹ ವೈದ್ಯನ ಮೊಬೈಲು ಸಿಡಿಆರ್ ಎಲ್ಲವನ್ನ ತೆಗೆಸ್ತಾ ಇದ್ದಾರೆ ಪೊಲೀಸರು. ಇದರಲ್ಲಿ ಕೆಲ ವಿಚಾರಗಳು ಗೊತ್ತಾಗಿದೆ. ಸಾಯೋ ಕೆಲ ನಿಮಿಷಕ್ಕೂ ಮುನ್ನ ಪತಿಗೆ ಮೆಸೇಜ್ ಮಾಡಿದ್ರಂತೆ ಕೃತಿಕಾ. ಏಪ್ರಿಲ್ 23ನೇ ತಾರೀಕು ಪತಿ ಮಹೇಂದ್ರಗೆ ಕೃತಿಕಾ ಮೆಸೇಜ್ ಮಾಡಿದ್ರಂತೆ. ಕೃತಿಕಾ ರೆಡ್ಡಿ ಮಾಡಿದ್ದ ವಾಟ್ಸ್ಆಪ್ ಸಂದೇಶ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಇವರಿಬ್ಬರ ಮಧ್ಯೆ ನಡೆದಂತಹ ಕೊನೆಯ ಕಾನ್ವರ್ಸೇಷನ್ ಏನು ಅನ್ನೋದನ್ನ ಕೂಡ ಹೇಳ್ಬಿಡ್ತೀವಿ. ಏಪ್ರಿಲ್ 21ರಿಂದ 23ರವರೆಗೂ ಪತ್ನಿಗೆ IV ಡ್ರಾಪ್ಸ್ ಹಾಕಿ ಇಂಜೆಕ್ಷನ್ ಅನ್ನ ಪತಿ ಕೊಟ್ಟಿರ್ತಾನೆ. 3 ದಿನಗಳ ಕಾಲ ಕಾಲಿನ ನರಕ್ಕೆ ಡ್ರಿಪ್ಸ್ ಅನ್ನ ತೆಗೆದೆ ಚಿಕಿತ್ಸೆ ಕೊಡ್ತಾ ಇದ್ದೀನಿ ಅಂತ ನಾಟಕ ಮಾಡಿರ್ತಾನೆ. ಡ್ರಿಪ್ಸ್ ಹಾಕಿದ್ದ ನೋವನ್ನ ತಡೆಯೋಕ್ಕಾಗದೆ ಪತಿಗೆ ಮೆಸೇಜ್ ಮಾಡಿರ್ತಾರೆ ಕೃತಿಕಾ. ಸಾಯೋಕೆ ಕೆಲ ಮೂಮೆಂಟ್ಸ್ ಬಿಫೋರ್ ಆಗ ಇವರಿಬ್ಬರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಈ ಕೃತಿಕಾನನ್ನ ಕೊಂದು ಮುಗಿಸಿರುವಂತಹ ಆರೋಪ ಮಹೇಂದ್ರ ರೆಡ್ಡಿ ಮೇಲಿದೆ. ವೈಟ್ ಕಾಲರ್ ಕ್ರಿಮಿನಲ್, ಎಲ್ಲವನ್ನ ಮಾಡಿ ತನಗೇನು ಗೊತ್ತೇ ಇಲ್ಲದಂತೆ ನಾಟಕ ನಾಡಿ ಟೈಮೂ ತಳ್ಳಿದ್ದ. 6 ತಿಂಗಳು FSL ರಿಪೋರ್ಟ್ ಬರೋ ತನಕ ಕೂಡ ಈತನ ಪಾತ್ರ ಇದೆ ಅನ್ನೋ ಸಣ್ಣ ಅನುಮಾನ ಕೂಡ ಇನ್ಫ್ಯಾಕ್ಟ್ ಹುಡುಗಿ ಮನೆಯವ್ರಿಗೂ ಕೂಡ ಬಂದಿರಲಿಲ್ಲ. ಹುಡುಗಿ ಮನೆಯವರು ಪಾಪ ನಮ್ಮ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ಕೊಳ್ತಾ ಇದ್ರು, ನಾವು ತುಂಬ ನಂಬಿದ್ವಿ ಅವನನ್ನ ಅಂತ ಅವ್ರ ತಂದೆ ಹೇಳ್ಕೊಳ್ತಾ ಇದ್ರು. ಪಕ್ಕಾ ಪ್ಲಾನ್ ಮಾಡಿ ಅನೆಸ್ಥೇಷಿಯಾನ ಓವರ್ಡೋಸ್ ಮಾಡಿ ಆಮೇಲೆ ಆಕೆಗಿದ್ದಂತಹ ಆರೋಗ್ಯ ಸಮಸ್ಯೆಗಳಿಗೆ ವ್ಯತಿರಿಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಕೊಂದು ಮುಗಿಸಿದ್ದಾನೆ. ಬಟ್ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, ಆತನಿಗೆ ಅನೆಸ್ಥೇಷಿಯಾ ಅಷ್ಟು ಈಸಿಯಾಗಿ ಹೇಗೆ ಅವೈಲೇಬಲ್ ಆಯಿತು ಅನ್ನೋದನ್ನ ಕೂಡ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಸೊ ಮೆಸೇಜ್ ಎಕ್ಸ್ಚೇಂಜ್ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಸಾಯೋಕ್ಕೂ ಮುಂಚೆ ಡಾಕ್ಟರ್ ಕೃತಿಕಾ ರೆಡ್ಡಿ ಈ ಕೊಲೆ ಆರೋಪ ಹೊತ್ತಿರುವಂತಹ ವ್ಯಕ್ತಿ ಕಳಿಸಿರೋ ಮೆಸೇಜ್ ಇದು. ನನ್ನ ಕೈಯಲ್ಲಿ ನೋವನ್ನು ತಡೆಯೋಕೆ ಆಗ್ತಾ ಇಲ್ಲ, ನಾನು ಡ್ರಿಪ್ಸ್ ಅನ್ನ ರಿಮೂವ್ ಮಾಡ್ತೀನಿ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ನನಗೆ ತುಂಬಾ ನೋವಾಗ್ತಿದೆ ಅಂತ ಕೃತಿಕಾ ರೆಡ್ಡಿ ಮೆಸೇಜ್ ಮಾಡಿದ್ದಾರೆ. ಪತ್ನಿ ಮೆಸೇಜ್ಗೆ ರಿಪ್ಲೈ ಕೂಡ ಈ ಡಾಕ್ಟರ್ ಮಹೇಂದ್ರ ಮಾಡಿದ್ನಂತೆ. ಇವತ್ತೊಂದು ದಿನ ಡ್ರಿಪ್ಸ್ ಹಾಕಿ ತೆಗಿತೀನಿ, ನೆಕ್ಸ್ಟ್ ನಿನಗೆ ಯಾವತ್ತೂ ಈ ರೀತಿಯಾದಂತಹ ನೋವು ಇರದಂತೆ ಮಾಡ್ತೀನಿ. ಪತ್ನಿ ಮೆಸೇಜ್ಗೆ ಡಾಕ್ಟರ್ ಮಹೇಂದ್ರ ಮಾಡಿದಂತಹ ರಿಪ್ಲೈ, ಇನ್ಯಾವತ್ತೂ ಈ ರೀತಿಯಾದಂತಹ ನೋವು ಇರದಂತೆ ಮಾಡ್ತೀನಿ ಅಂತ ಕಾನ್ವರ್ಸೇಷನಲ್ಲಿ ಇತ್ತಂತೆ. ಅಲ್ಲಿಗೆ ಆತನಿಗೆ ಅಂದಾಜಿತ್ತು ಅಂದಂಗಾಯ್ತು. ಇದು ಎಕ್ಸ್ಟ್ರೀಮಿಗೆ ಹೋಗುತ್ತೆ, ಆಕೆ ಸಾಯ್ತಾಳೆ ಅನ್ನೋ ಅಂದಾಜು ಇತ್ತು ಅಂದಂಗಾಯ್ತು. ಇಷ್ಟೆಲ್ಲ ಯಾತನೆಯನ್ನು ಅನುಭವಿಸ್ತಾ ಇದ್ರು ಕೂಡ ಪತ್ನಿಗಿದ್ದ ಬ್ಲೈಂಡ್ ಟ್ರಸ್ಟ್ ಇವತ್ತು ಆಕೆಯ ದುರಂತಾಂತ್ಯ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಅಲ್ಲಿಗೆ ಈತನ ರಿಪ್ಲೈ ನೋಡಿದಾಗ ಈತನಿಗೆ ಒಂದು ಕ್ಲಾರಿಟಿ ಅಂತೂ ಇತ್ತು, ಈಕೆ ಇನ್ನು ದೀರ್ಘಕಾಲ ಸರ್ವೈವ್ ಆಗಲ್ಲ ಅಂತ. ಕೊನೆ ಮೂಮೆಂಟ್ನಲ್ಲೂ ಕೂಡ ಆಕೆಯನ್ನ ಯಾಮಾರಿಸಿದ್ದು ಹೇಗೆ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಕಾನ್ವರ್ಸೇಷನ್ಸ್. ಮಮತಾ, ಕೃತಿಕಾ ರೆಡ್ಡಿ ಪ್ರಕರಣದ ತನಿಖೆಯನ್ನ ಮಾರತಳ್ಳಿ ಪೊಲೀಸರು ತೀವ್ರಗೊಳಿಸಿರುವಂಥದ್ದು. ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಆಕೆ ಸಾವಿಗೂ ಮುನ್ನ ಒಂದು ಮೆಸೇಜ್ ಅನ್ನ ವಾಟ್ಸಪ್ ಮೂಲಕ ಆರೋಪಿ ಮಹೇಂದ್ರ ರೆಡ್ಡಿಗೆ ಕಳಿಸಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಆಕೆ ಮೆಸೇಜ್ ಮಾಡಿದಂಥ ವಾಟ್ಸಪ್ ಚಾಟ್ನ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಈತ ಏಪ್ರಿಲ್ 21ನೇ ತಾರೀಕು ಆಕೆಗೆ ಕಾಲಿಗೆ ಡ್ರಿಪ್ ಅನ್ನು ಹಾಕಿರ್ತಾನೆ. ಆ ಡ್ರಿಪ್ ಸಾಕಷ್ಟು ನೋವಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆ ಡ್ರಿಪ್ ಅನ್ನು ತೆಗಿತೇನೆ ಅನ್ನುವಂಥ ಒಂದು ಸಂದೇಶವನ್ನ ಮಹೇಂದ್ರ ರೆಡ್ಡಿಗೆ ಕೃತಿಕಾ ರೆಡ್ಡಿ ಅವರು ಕಳಿಸಿರುವಂಥದ್ದು. ಅದಕ್ಕೆ ಆರೋಪಿ ಮಹೇಂದ್ರ ರೆಡ್ಡಿ ಕೂಡ ಒಂದು ರಿಪ್ಲೈಯನ್ನು ಮಾಡಿರ್ತಾನೆ, ಇದೊಂದು ಡ್ರಿಪ್ ಖಾಲಿ ಆಗಲಿ, ಅದಾದ ಬಳಿಕ ನಾನು ಡ್ರಿಪ್ ಅನ್ನು ರಿಮೂವ್ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನ ರಿಪ್ಲೈ ಮಾಡಿರುವಂಥ ವಾಟ್ಸಪ್ ಚಾಟ್ ಏನಿದೆ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಇದೇ ರೀತಿಯಾಗಿ ಮತ್ತಷ್ಟು ವಿಚಾರಗಳನ್ನ ಪತ್ತೆ ಮಾಡುವ ಕೆಲಸವನ್ನ ಈಗಾಗಲೇ ಪೊಲೀಸರು ಅದರ ಜೊತೆಗೆ ಈಗಾಗಲೇ ಆಕೆಗೆ ಕೊಲೆ ಮಾಡಲಿಕ್ಕೆ ಬಳಸ್ತಿದ್ದಂಥ ಅನೆಸ್ಥೇಷಿಯಾ ಎಲ್ಲಿಂದ ತಂದಿದ್ದಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡುವ ಕೆಲಸಕ್ಕೆ ಈಗಾಗಲೇ ಮಾರತಳ್ಳಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಿನಲ್ಲಿ ವೈಟ್ ಕಾಲರ್ ಕ್ರಿಮಿನಲ್, ಆತನ ಪಾತಕ ಕೃತ್ಯಕ್ಕೆ ಇನ್ನೂ ಯಾರ್ಯಾರು ಸಹಾಯ ಪಡ್ಕೊಂಡಿದ್ದ ಅನ್ನೋದು ಈ ಪ್ರಕರಣದಲ್ಲಿ ಕೂಡ ಆಚೆ ಬರಬೇಕಾಗಿದೆ. ಅನೆಸ್ಥೇಷಿಯಾನ ಈತನಿಗೆ ಯಾಕೆ ಕೊಟ್ಟರು, ಸಪ್ಲೈ ಇಸ್ಕೊಳ್ಬೇಕಾದ್ರೆ ಈತ ಕೊಟ್ಟಂತಹ ರೀಸನ್ಸ್ ಯಾರು, ಅವ್ರನ್ನೂ ಕೂಡ ವಿಚಾರಣೆಗೆ ಕರೀತಾರೆ ಅನ್ನೋ ನಂಬಿಕೆ ಇದೆ. ಆ ವ್ಯಕ್ತಿಗಳು ಬಂದ ಮೇಲೆ ಈತ ಇನ್ನೇನು ಸಬೂಬ್ ಹೇಳಿದ್ದ ಅನ್ನೋದು ಗೊತ್ತಾಗಬೇಕಾಗಿದೆ. ತಾನು ಕೆಲಸ ಮಾಡ್ತಾ ಇದ್ದಂತಹ ಜಾಗವನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಆಚೆ ಬರಬೇಕಾಗಿದೆ. ಬಟ್ ಕೃತಿಕಾ ರೆಡ್ಡಿ ಮರ್ಡರ್ ಮಿಸ್ಟ್ರಿಯನ್ನು ಭೇದಿಸೋದಕ್ಕೆ ಹೊರಡ್ತಾ ಇರುವ ಪೊಲೀಸರಿಗೆ
ದಿನಕ್ಕೊಂದು ಈತನ ಮಾಸ್ಟರ್ ಮೈಂಡ್ ಹೆಂಗೆ ಕೆಲಸ ಮಾಡಿತ್ತು ಅನ್ನೋದಕ್ಕೆ ಎವಿಡೆನ್ಸ್ಗಳು ಸಿಗ್ತಾ ಹೋಗ್ತಾ ಇದೆಯಾ ಹಾಗಾದ್ರೆ ಅಂತ ಅನ್ಸುತ್ತೆ. ಈಗ CDR ಕೂಡ ಆಚೆ ಬರುತ್ತೆ, ಕೊಲೆ ಆದ ನಂತರ ಇವನ್ ಕಾನ್ವರ್ಸೇಷನ್ ಯಾರ ಜೊತೆಗಿತ್ತು ಅನ್ನೋದೆಲ್ಲ ಆಚೆ ಬರುತ್ತೆ ಅದು ಕೂಡ.